ಈಗ ನಿಮ್ಮ ಮಗಳನ್ನ ಕೊಲೆ ಮಾಡಿದ್ದಾರೆ ನಿಮ್ಮ ವೈಫು ಮತ್ತು ಅವರ ಪ್ರಿಯಕರ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಏನಾಯಿತು ಸರ್ ಆ್ಯಕ್ಚುಲಿ ಯಾವಾಗಿದ್ದ? ಸರ್, ನನಗೆ ಇವ್ರದ್ದು ಇದು ಲವ್ ಅಫೇರ್ ಬಗ್ಗೆ ನನಗೇನು ಐಡಿಯಾನೇ ಇರಲಿಲ್ಲ ಸರ್. ಲಾಸ್ಟ್ ಇಯರು ಡಿಸೆಂಬರ್ ತಿಂಗಳಲ್ಲಿ ನಾನು ಸೋಲೋ ಟ್ರಿಪ್ಪಿಗೆ ಹೋಗಿ ಬರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿ ಇದೆಲ್ಲ ಈ ಥರ ಟ್ರಿಪ್ಸ್ಗಳೆಲ್ಲ ಇದ್ದಾವೆ, ನಾನು ಸೋಲೋ ಟ್ರಿಪ್ ಹೋಗ್ಬಿಟ್ಟು ಬರ್ತೀನಿ, ಮಮ್ಮಿ ಯಾರಿಗೂ ಹೇಳ್ಬೇಡಿ ಅಂತ ಹೇಳ್ಬಿಟ್ಟು ಕಾಶಿಗೆ ಹೋಗಿ ಬರ್ತೀನಿ ಅಂತ ಹೋದ್ಲು ಸರ್. ಇಬ್ಬರು ಮಕ್ಕಳು ನನ್ನ ಹತ್ರನೇ ಬಿಟ್ಟು ಹೋದ್ರು ಸರ್. ನನ್ನ ದೊಡ್ಡ ಮಗಳು ಸೆಕೆಂಡ್ ಇಯರ್ PUC ಓದ್ತಾ ಇದ್ಲು ಸರ್ ಅವಾಗ. ಹಾಗಾಗಿ ಅವ್ರನ್ನ ಮನೆಯಲ್ಲೇ ಹಿಡ್ಕೊಂಡಿದ್ದೆ ನಾನು. ಆಮೇಲೆ ಚಿಕ್ಕವ್ರು ನನ್ನ ಜೊತೆಗೆ ಇದ್ರು ಸರ್. ಸೋಲೋ ಟ್ರಿಪ್ ಮುಗಿಸ್ಕೊಂಡ್ಬಂದರು. ಆಮೇಲೆ ಅಣ್ಣ ಬರ್ತ್ಡೇ ಅವರು ಸರ್ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ದುಬೈಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ರೆ ದುಬೈಗೆ ಹೋಗ್ಬಿಟ್ಟು ಬಂದರು ಸರ್. 7ನೇ ತಾರೀಕು ಮನೆಗೆ ಬಂದಮೇಲಿಂದ ರಂಪ ರಾಮಾಯಣ ಸ್ಟಾರ್ಟ್ ಆಯಿತು, ಗಲಾಟೆಗಳು ಸ್ಟಾರ್ಟ್ ಆಯಿತು. ಏನಕ್ಕೆ ಗಲಾಟೆ ಮಾಡ್ತಿದ್ಯಾ, ಏನು ಹೇಳಿ ಅಂತ ಕೇಳ್ತಾ ಇದ್ದೀನಿ. ಏನಂದ್ರು ಏನು ಹೇಳಿಲ್ಲ, ನಂಗೆ ಡೈವರ್ಸ್ ಬೇಕು ಅಂತ ಕೂತ್ರು ಸರ್ ನನ್ನ ಹತ್ರ. ಸರಿ, ಆಮೇಲೆ ಕೊನೆಗೆ 12ನೇ ತಾರೀಕು ನನಗೆ ಜನವರಿ 12ನೇ ತಾರೀಕು ನನಗೆ ಫೋರ್ಸಿಬ್ಲಿ ನೋಡೋ ಸೈನ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನೀನು ಮಕ್ಕಳು ಇನ್ನೊಂದ್ಸತಿ ಜೀವನದಲ್ಲಿ ನಿಂಗೆ ನೋಡೋಕೆ ಬಿಡೋದಿಲ್ಲ, ನಿನಗೆ ಹಂಗೆ ಮಾಡ್ಬಿಡ್ತೀನಿ, ಕೋರ್ಟಿಗೆ ಅಲಿಸ್ತೀನಿ, ಪೊಲೀಸ್ ಸ್ಟೇಷನ್ಗಳು ಅಲಿಸ್ತೀನಿ ಅಂತ ಬೆದರಿಸಿ ನನ್ನ ಕೈಲಿ ಸೈನ್ ಹಾಕ್ಸ್ಬಿಟ್ಲು ಸರ್. ನನಗೆ ಒಂದು ನಿಮಿಷನೂ ಯಾರನ್ನೋ ಒಬ್ರು ಕನ್ಸಲ್ಟ್ ಮಾಡಲಿ, ಒಂದು ಲಾಯರ್ ಕನ್ಸಲ್ಟ್ ಮಾಡೋಕ್ಕೂ ನನಗೆ ಟೈಮ್ ಕೊಡದೆ ಆ ಥರ ಇದು ಮಾಡಿಸಿದ್ಲು. ಆಮೇಲೆ ನಾವು 12ನೇ ತಾರೀಕು ನಾನು ಸೈನ್ ಹಾಕ್ಬಿಟ್ಟು ನಾನು ಅಲ್ಲಿಂದ ಊರಿಗೆ ಹೊರಟ್ಬಿಟ್ಟೆ ಸರ್. ನಮ್ಮ ದಾವಣಗೆರೆ ಊರಿಗೆ ಅಲ್ಲೊಂದು ಚಿಕ್ಕದಾಗ ಒಂದು ಸ್ಕೂಲ್ ಇದೆ, Cloud9 ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ. ಆ ಆಫೀಸ್ನೇ ನಾನು ಮನೆ ಮಾಡ್ಕೊಂಬಿಟ್ಟೆ. ಒಂದು ವಾರ 15 ದಿನ ನಾನು ಅಲ್ಲೇ ಇದ್ದೆ ಸರ್ ನಾನು. ಆಮೇಲೆ ನನಗೆ 15ನೇ ತಾರೀಕಾಗಿ ಮೋಹನ್ ಪ್ರಿಯಾಂಕಾ ಇಬ್ಬರು ಸೇರಿ ನನಗೆ ಫೋನ್ ಮಾಡಿದ್ರು. ಅವಾಗ ಹೇಳಿದ್ರು ಅವ್ರು ಕಾಶಿಗೆ ಹೋಗ್ಬಿಟ್ಟು ಅವ್ರು ಅಲ್ಲೇ ಮದುವೆನೂ ಆಗಿ ರಾಡಿಸನ್ ಬ್ಲೂ ಹೋಟ್ಲಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಅವ್ರು ಅಲ್ಲೇ ಹನಿಮೂನು ಫಸ್ಟ್ ನೈಟ್ ಎಲ್ಲ ಮಾಡ್ಕೊಂಬಿಟ್ಟು ನಾವು ಬಂದಾಗ್ಬಿಟ್ಟು ನಾವು ಫಿಸಿಕಲ್ ಆಗೋಗ್ಬಿಟ್ಟಿದ್ದೀವಿ. ಇನ್ನಿಂದು ಮಕ್ಳಿಗೂ ನನಗೂ ಏನೂ ಸಂಬಂಧ ಇಲ್ಲ. ಮಕ್ಳು ಏನು ಬೇಕಾದ್ರೆ ನೀನು ವಾರಕ್ಕೊಂದ್ಸತಿ ಫೋನ್ ಮಾಡಿ ಮಾತಾಡು, 15 ದಿನಕ್ಕೆ ಒಂದ್ಸತಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗು ಅಂತ ಎಲ್ಲ ನನಗೆ ಅವಾಗೇ ನನಗೆ ಗೊತ್ತಾಗಿದ್ದು ಇವಳು ಇನ್ನೊಬ್ಬನ ಜೊತೆ ಓಡೋಗಿದೆ ಅಂತ. ಒಂದು 15-20 ದಿವಸ ಮುಂಚೆ ನನಗೆ ಗೊತ್ತಾಯಿತು. ಒಬ್ಬರು ರಿಲೇಟಿವ್ ಫೋನ್ ಮಾಡಿ ಹೇಳಿದ್ರು ಇವಳು ಸೆಕೆಂಡ್ ಇಯರ್ PUCಯಲ್ಲೇ ಈ ಮೋಹನ್ ಅನ್ನೋನ ಜೊತೆ ಅಫೇರ್ ಇತ್ತಂತ ಹೇಳಿದ್ರು. ಇವಳು ಆವಾಗಲೇ ಅವ್ರ ತಂದೆ ಮತ್ತು ಅವರ ಮಾವಂದ್ರೆಲ್ಲ ಸೇರ್ಕೊಂಡು ಹೊಡೆದು ಬಡ್ದು ಇವಳನ್ನ ಸಪ್ರೇಟ್ ಮಾಡಿಸಿ ಹೊಸಕೋಟೆಯಲ್ಲಿ ಇದ್ದಿದ್ದು. ಮೂಲತಃ ಇವರು ಸ್ಕೂಲು ಕಾಲೇಜೆಲ್ಲ ಹೊಸಕೋಟೆಯಲ್ಲಿ ಮಾಡಿದ್ದು. ಅವರು ರಾಜಾಜಿನಗರ ಮನೆಗೆ ಶಿಫ್ಟ್ ಆಗಿ ನಾ 3 ತಿಂಗಳ ಒಳಗೇ ನನಗೆ ನೋಡಿ ಫೆಬ್ರವರಿನ ಎಂಗೇಜ್ಮೆಂಟ್ ಮಾಡಿದ್ದು, ತಿರುಗಿ ಮಾರ್ಚಲ್ಲಿ ಮ್ಯಾರೇಜ್ ಮಾಡಿಬಿಟ್ಟು ಮದುವೆ ಮಾಡಿ ನಮಗೆ ಬಿಟ್ಟಿರೋದು. 18 ವರ್ಷ ನನಗೆ ಇವ್ರದ್ದು ಏನಾರ ಇದೆ ಅನ್ನೋದು ಏನೂ ಐಡಿಯಾನೂ ಇರಲಿಲ್ಲ ಸರ್ ನನಗೆ. ಆಮೇಲೆ ಇದೆಲ್ಲ ಗೊತ್ತಾಯಿತು ನನಗೆ. ಅವ್ರ ಅಣ್ಣ ಹತ್ರನೂ ಮಾತಾಡಿದ್ದೆ ನಾನು. ಅವ್ರ ಅಣ್ಣನೂ ನನಗೆ ಭಾಳ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಬಾಬಾ ಇದೇನು ಮಾಡಿದ್ರು ತಪ್ಪೇ ಮಾಡ್ತಾ ಇರೋದು ಅಂತ. ಕೊನೆಗೆ ನನಗೆ 25ನೇ ತಾರೀಕು ಮಾರ್ಚ್ ಬೆಳಗ್ಗೆ ನನಗೆ ಫೋನ್ ಬಂತು. 9:30ಗೆ ಫೋನ್ ಬಂತು. ಬಾಬಾ ಅದೇನು ಕೆಲಸ ಮಾಡ್ತೀರಿ ಎಲ್ಲ ಬಿಟ್ಬಿಟ್ಟು ವಾಪಸ್ ಇಮಿಡಿಯೇಟಾಗಿ ಓಡ್ಕೊಂಬನ್ರಿ ಬೆಂಗಳೂರಿಗೆ ಅಂತ ಹೇಳಿದ್ರು. ನಾನು ಬಂದೆ ಬೆಂಗಳೂರಿಗೆ. ನನಗೆ ಅಲ್ಲಿಂದ ಬರೋಕ್ಕೆ 5.5 ಅವರ್ ಬೇಕು ಸರ್. ಹರಿಹರದಿಂದ ಬರಬೇಕು. 200-300 ಕಿಲೋಮೀಟ್ರ್ ಹತ್ರ ಆಗುತ್ತೆ ಸರ್. ಅಲ್ಲಿಗೆ ಬೆಂಗಳೂರು ಹೊಸಕೋಟೆ ಹತ್ರ ಬಂದಾಗ ನನಗೆ ಇಲ್ಲ ವೈಟ್ ಫೀಲ್ಡಿಗೆ ಬನ್ನಿರಿ ಅಂತ ಹೇಳಿದ್ರು. ವೈಟ್ ಫೀಲ್ಡಿಗೆ ಹೋದಾಗ ನನಗೆ ಗೊತ್ತಾಯಿತು ನನ್ನ ಪಾಪು ತೀರ್ಕೊಂಡು ಹೋಗಿದೆ, ಸತ್ತಿದೆ. 1 ವಾರ ಮುಂಚೆ ಪಾಪುನ ಮಾತಾಡ್ಸಿದ್ದೀನಿ ಸರ್ ನಾನು. ಬಂದು ಭೇಟಿಯಾಗಿ ಕೈಯಲ್ಲಿ ಎತ್ಕೊಂಡು ಆಡಿಸಿ ಪಾಪುನ, ಅಷ್ಟು ಹೆಲ್ತಿ ಪಾಪುನ ಸರ್. ಮಗು ಅವ್ರ ಜೊತೆನೇ ಇತ್ತಾ? ಮಗು ಅವಳ ಜೊತೆನೇ ಇತ್ತು ಸರ್. ಪಾಪುನ ಚಿಕ್ಕ ಮೋಹನ್ ಅವರು ಅವ್ರ ಜೊತೆನೇ ಇತ್ತು. ಹೌದು ಸರ್. ಈ ಮೋಹನ್ ಕಚಡ ಇವನು ಇದನ್ನಲ್ಲ ಸರ್. ಇವನು 12 ವರ್ಷ ಮುಂಚೆ ಚಂದನ ಅನ್ನೋ ಒಂದು ಲೇಡಿ ಜೊತೆಗೆ ಲವ್ ಮ್ಯಾರೇಜ್ ಆಗಿದೆ ಸರ್. ಇವನಿಗೆ 3 ಜನರ ಮಕ್ಕಳು ಸರ್. ಒಂದು 6 ವರ್ಷದ ಹೆಣ್ಮಗು, ಅವಳಿ ಜವಳಿ ಗಂಡು ಹೆಣ್ಣು 2.5 ವರ್ಷದ ಮಕ್ಕಳು ಸರ್. ಇವನು ಅವು ಮಕ್ಕಳನ್ನೇ ಬಿಟ್ಬಿಟ್ಟು ಬಂದಿದ್ದಾನೆ ಅಂದಮೇಲೆ ಇನ್ನು ನನ್ನ ಮಗಳು ನೋಡ್ಕೊಂತಾನೆ ಅಂತ ಏನು ಗ್ಯಾರಂಟಿ ಸರ್? ಅದಕ್ಕೆ ಸರ್ ನನಗೇನು ಗೊತ್ತಿರಲಿಲ್ಲ ಸರ್. ಫೆಬ್ರವರಿ 5ನೇ ತಾರೀಕು ನನಗೆ ಕೋರ್ಟ್ ಕೇಸ್ ಬಂತು ಸರ್, ಡೈವರ್ಸ್ ಹಿಯರಿಂಗು. ಅವತ್ತು ಇವಳು ಬಂದಿರಲಿಲ್ಲ, ಅವ್ರ ಕಡೆ ಲಾಯರು ಬಂದಿರಲಿಲ್ಲ ಸರ್. ನಾನು ಹೋಗ್ಬಿಟ್ಟು ಜಡ್ಜ ಮಾತ್ರ ಕೈ ಮುಗಿದು ಹೇಳ್ಬಿಟ್ಟೆ ನನಗೆ ಡೈವರ್ಸ್ ಬೇಡ, ನನಗೆ 90 ಮಕ್ಕಳು ಬೇಕು, ನನಗೆ ದಯವಿಟ್ಟು ಇದು ಡೈವರ್ಸ್ ನನಗೆ ಬೇಡ ಅಂತ ಹೇಳಿದ್ಮೇಲೆ ಅವ್ರು ಕೇಸ್ ಡಿಸ್ಮಿಸ್ ಮಾಡಿದ್ರು ಸರ್. ಕೇಸ್ ಡಿಸ್ಮಿಸ್ ಮಾಡಿದ್ದನ್ನು ತಿರುಗಿ ದಿನ ಬೆಳಗ್ಗೆ 6ನೇ ತಾರೀಕು ಫೆಬ್ರವರಿ ನನಗೆ ಮಹದೇವಪುರ ಆಲ್ ವುಮೆನ್ಸ್ ಪೊಲೀಸ್ ಸ್ಟೇಷನಿಂದ ಕಂಪ್ಲೇಂಟ್ ಕೊಟ್ಟಿದ್ದಾಳಂತೆ. ನಾನು ಮನೆಗೆ ಹೋಗ್ಬಿಟ್ಟು ಗಲಾಟೆ ಮಾಡಿದೆ ಅಂತ. ನಾನು ಇರಲೇ ಇಲ್ಲ ಬೆಂಗಳೂರಲ್ಲಿ ಆ ಟೈಮಲ್ಲಿ. ಆಮೇಲೆ ಮಹದೇವಪುರ ಪೊಲೀಸ್ ಸ್ಟೇಷನಿಗೆ ನಾನು ಬಂದಾಗ ನನಗೆ ಅವಳದು ಅಡ್ರೆಸ್ ಕೊಟ್ಟಿದ್ದೆ. ಅದೇನೋ CM ಮಿಥಿಲಿ ಚಿಕ್ಕಬಾಣವಾರ ಲೇಕ್ ಹತ್ರ ಅದ್ಯಾವುದೋ ವಿಲ್ಲಾ ನಂಬರ್ 11 ಅಂತ ಜಾಗದಲ್ಲಿ ಇದ್ದಾಳೆ ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು ಸರ್. ಅಲ್ಲಿ ತನಕ ನನಗೆ ಅವ್ರು ಎಲ್ಲಿದ್ದಾರೆ, ಪಾಪು ಎಲ್ಲಿದೆ ಏನೂ ಗೊತ್ತಿರಲಿಲ್ಲ ಸರ್. 24ನೇ ತಾರೀಕು ಈಗ ನೀವು ಬರ್ತೀರಾ ಬೆಂಗಳೂರಿಗೆ? 25ಗೆ ಏನೇನು ರೀಸನ್ ಹೇಳ್ತಾರೆ ಮಗು ಸರ್? ಫಸ್ಟು ಏನಂತ ನನಗೆ ಆದರೆ ನಾನು ತುಂಬ ಎಮೋಷ್ನಲ್ ಆಗಿದ್ದೆ ಸರ್. ನಾನು ಏನಕ್ಕಂದರೆ ಮಗುನ ಚಿಕ್ಕವಳಿಂದ ನಾನು ಎತ್ತಾಡಿಸಿದ್ದೆ ಸರ್. ಏನಕ್ಕಂದರೆ ಇವಳಿಗೆ ಸಿಸೇರಿಯನ್ ಆಪ್ರೇಷನ್ ಆಗಿದ್ದಾಗ
ಇಲ್ಲಿ ಸೊಂಟಕ್ಕೆ ಇಂಜೆಕ್ಷನ್ ಹಾಕಿದ್ದು ಸೊಂಟ ನೋವು ತಲೆ ಸುತ್ತ ಬರುತ್ತೆ, ನನಗೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಯಾವಾಗಲೂ ಕಂಪ್ಲೇಂಟ್ಸ್ ಇತ್ತು. ಹಾಗಾಗಿ ಪಾಪು ನನ್ನ ಕೈಯಲ್ಲೇ ನಾನು ಸಾಕೊಂಡಿದ್ದೆ ಸರ್ ನಾನು ಪಾಪುನ. ಹಾಗಾಗಿ ನಾನು ತುಂಬ ಎಮೋಷ್ನಲ್ ಆಗೋಗ್ಬಿಟ್ಟಿದ್ದೆ. ಅವತ್ತಿನ ದಿನ ನನಗೆ ಏನಾಗ್ತಿದೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಸರ್. 2 ವಿಷಯ ತಿಳಿದು ಬಂತು ಅಲ್ಲಿ ನಾನು ಅಲ್ಲಿದ್ದಾಗ. ಮೊದಲನೇ ವಿಷಯ ಏನಂತೇಳಿ ರಾತ್ರಿ ಬಿರಿಯಾನಿ ತಿನ್ನಿಸ್ದೆ, ಬೆಳಗ್ಗೆಗೆ ಪಾಪು ಇಲ್ಲ ಅಂತ ಒಂದು ವಿಷಯ ಬಂತು ಸರ್. 2ನೇ ವಿಷಯ ಏನು ಬಂತು, ಕಾಫಿ ಡೇಗೆ ಹೋಗಿದ್ವಿ, ಪಾಪು ಮಲಗಿತ್ತು, AC ಆನ್ ಮಾಡಿದ್ವಿ ಗಾಡಿದು. 2 ಗಂಟೆ ತನಕ ಏನೋ ಅಲ್ಲಿ ಕಾಫಿ ಡೇ ಯಾವುದೋ ಕೋಲಾರಲ್ಲಿ ಯಾವುದೋ ಕಾಫಿ ಡೇಗೆ ಹೋಗ್ಬಿಟ್ಟು ಅಲ್ಲಿದ್ರು ಅಂತ ಏನೋ ಒಂದು ಸುದ್ದಿ ಬಂತು ಸರ್. ನಾನು ಅವಾಗ ಏನಂದ್ರೆ ಆ ಟೈಮಲ್ಲಿ ದುಡುಕ್ಬಿಟ್ಟು ಏನಾರು ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಅಂತೇಳಿ ನಾನು ಸುಮ್ಮನೆ ಇದ್ದೆ. ಆಮೇಲೆ ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿದ್ರು, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ ಅಂತ ಕಾಯ್ತಾ ಇದ್ದೆ ಸರ್. 4ನೇ ತಾರೀಕು 4ನೇ ತಿಂಗಳು ಈ ವರ್ಷ 2026ರಲ್ಲಿ ನನ್ನ ಕೈಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟರು ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಓದಿದೆ. ನಾನು ಮೆಕ್ಯಾನಿಕಲ್ ಬ್ಯಾಕ್ಗ್ರೌಂಡ್, ಆದರೆ ಅವ್ನು ಸ್ವಲ್ಪ ಆದರೂ ನಮಗೂ ಅರ್ಥ ಆಗುತ್ತೆ. ಅಸ್ಫಿಕ್ಸಿಯೇಷನ್ ಅಂದರೆ ಏನು, ಅಬ್ಲಿಟ್ರೇಷನ್ ಅಂದರೆ ಏನು, ವಿಂಡ್ ಪೈಪ್ ಅಂದರೆ ಏನು ಅಂತ ನಮ್ಗೆ ಗೊತ್ತಾಗುತ್ತೆ ಸರ್. ಬ್ಲಂಟ್ ಫೋರ್ಸ್ ಟ್ರಾಮಾ ಅಂದರೆ ಏನು ಅಂತ ಜನರಲ್ ನಾಲೆಡ್ಜ್ ಇದೆ. ನಾನು ತೊಗೊಂಡು ಸರ್ ಇವ್ರ ಹತ್ರ ಹೋದೆ, ಸಬ್ ಇನ್ಸ್ಪೆಕ್ಟರ್ ಹತ್ರ ಹೋದೆ ನಾನು. ಸರ್ ಏನು ಸರ್ ಹಿಂಗಾಗೈತೆ ಅಂತ ಕೇಳಿದ್ರೆ ಅವರು ಇಲ್ಲ ಸರ್ ಅದು ಮಾಸ್ಕ್ ಹಾಕಿದ್ರಿ ಹಿಂಗೆ ಮೂತಿಗೆ, ಅದಕ್ಕೆ ಅದೆಲ್ಲ ಹಿಂಗೆ ಮೂತಿ ಮೇಲೆಲ್ಲ ಗಾಯ ಆಗಿರೋದು. ಆಮೇಲೆ ಅವರು ಐಸ್ ಕ್ರೀಮ್ ಏನೋ ತಿನ್ನಿಸ್ಬಿಟ್ಟು AC ಗಾಡಿಯಲ್ಲಿ ಆನ್ ಮಾಡಿಬಿಟ್ಟು ಮಲಗಿಸ್ಬಿಟ್ಟಿದ್ರಲ್ಲ, ಅದಕ್ಕೇನೋ ಆಗೈತೇನೋ ಅಂತ ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ ನಾವು ಅಂತ ಹೇಳಿದ್ರು ನನಗೆ ಅವಾಗ ಗೊತ್ತಾಗೋಯ್ತು ಇವ್ರು ಏನೋ ಮಾಡ್ತಾವ್ರೆ, ಇವರು ಇದ್ಯಾಕೋ ಸರಿ ದಿಕ್ಕಲ್ಲಿ ಹೋಗ್ತಾ ಇಲ್ಲ ಅಂತ. ಅದಕ್ಕೆ ಇಮಿಡಿಯೇಟಾಗಿ ನಮ್ಮ ಅಕ್ಕನ ಕಳಿಸಿದೆ ನಾನು. ನಮ್ಮ ಅಕ್ಕ ಬಂದ್ಬಿಟ್ಟು UK ಅವರು ಮಕ್ಕಳು ತಜ್ಞರು ಸರ್, ಅವರು ಚಿಲ್ಡ್ರನ್ ಸ್ಪೆಷಲಿಸ್ಟ್ ಸರ್. ಅವ್ರಿಗೆ ಕಳಿಸಿದೆ. ಅವರು ಹೇಳಿದ್ರು ನನಗೆ, ಪ್ರವೀಣ ನಾನು ಈ ಥರ ಟ್ರಾಮಾ ಕೇರಲ್ಲಿ ಕೆಲಸ ಮಾಡಿದ್ದೀನಿ, ನಾನು ಅವರು ಮೆಡಿಕಲ್ ಬ್ಯಾಕ್ಗ್ರೌಂಡ್, ನನಗೆ ಗೊತ್ತಿದೆ ಇದೆಲ್ಲ, ಇದು ಮೋಸದ ಸಾವು, ಇದು ನ್ಯಾಚುರಲ್ ಅಲ್ಲ ಇದು ಅಂತ ಹೇಳಿದ್ರು. ಆವಾಗ ನನಗೆ ಗೊತ್ತಾಗಿದ್ದು UDR ಅಂದರೆ ಏನು ಅಂತೂ ಅವಾಗ ಗೊತ್ತಿರಲಿಲ್ಲ ಸರ್. ಆವಾಗ ಗೊತ್ತಾಗಿದ್ದು ನನಗೆ UDR ಅಂದರೆ ಏನು ಅಂತ ನನಗೆ ಗೊತ್ತಾಗಿದ್ದು. ಸರಿ ಏನು ಮಾಡೋಣ ಪುಡಿಮ, ಏನು ಹಿಂಗೆ ಈ ಥರ ಉಡಾಫೆ ಆನ್ಸರ್ ಕೊಡ್ತಾ ಇದ್ದಾರೆ ನನಗೆ ಸ್ಟೇಷನಲ್ಲಿ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದೆ. ಆಮೇಲೆ ಅವ್ರೇನು ಮಾಡಿದ್ರು, IGP ಸುಬ್ರಹ್ಮಣ್ಯೇಶ್ವರ್ ಅವ್ರ ಹತ್ರ IGP ಅವ್ರ ಹತ್ರ ಹೋಗಿ ಅಂತ ಅವರು, ಅಂದರೆ ನಮ್ಗೆ ಅವ್ರು IGP ಅಂತಲೂ ಗೊತ್ತಿರಲಿಲ್ಲ. ಅವ್ರ ಹತ್ರ ಹೋದ್ವಿ ನಾವು. ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ವಿ. ಅವರು ನನಗೆ ಆಮೇಲೆ ACP ಮೇಡಮ್ ಹತ್ರ ಹೋಗಿ ಅಂತ ಹೇಳ್ಬಿಟ್ಟು ಅವರು ಡೈರೆಕ್ಟ್ ಮಾಡಿದ್ರು. ಆವಾಗ ACP ಮೇಡಮ್ಮು ರಿನ್ಸ್ ಕೈಗೆ ತೊಗೊಂಡ್ರು. ಅವರು ತೊಗೊಂಡ ಮೇಲೆ ಅವರು ಯಾರು ಸರ್ಕಲ್ ಇನ್ಸ್ಪೆಕ್ಟರ್ ಯಾರಿದ್ರು ಅವ್ರನ್ನ ಚೇಂಜ್ ಮಾಡಿದ್ರು. ಮಾಡಿ ಮತ್ತು ಗೋವರ್ಧನ್ ಸರ್ ಅಂತ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ನ ಕಾಡುಗೋಡಿ ಸ್ಟೇಷನಿಗೆ ಕೂರಿಸಿದ್ರು ಸರ್ ಅವ್ರನ್ನ. ಅವರು ನಿಜವಾಗ್ಲೂ ಇದು ನನ್ನ ಪಾಪುಗೆ ಒಂದು ಸ್ವಲ್ಪ ನ್ಯಾಯ ಕೊಡಿಸೋದ್ರಲ್ಲ ಹೀರೋಗಳಂದರೆ ಅವರೇ ಸರ್. ACP ಮೇಡಮ್ಮು ಮತ್ತು ಗೋವರ್ಧನ್ ಸರ್ ಸರ್ಕಲ್ ಇನ್ಸ್ಪೆಕ್ಟ್ರು ಅವ್ರ ಕೈಗೆ ತೊಗೊಂಡ್ರು. ಅವ್ರು ಹೇಳಿದ್ರು ನನಗೆ, ಸರ್ ನನಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ಕೇಸ್ ಸ್ಟಡಿ ಮಾಡ್ಕೊತೀನಿ ನಾನು ಅಂತ ಹೇಳಿದ್ರು ಸರ್. ಒಂದು ವಾರ ಅವ್ರು ಬಂದು ವಾರ 10 ದಿನ ಅಷ್ಟೇ ಆಗಿರುತ್ತೆ ಸರ್, ಜಾಸ್ತಿ ಆಗಿಲ್ಲ. ಈಗ ಏನಕ್ಕೆ ಯಾವ ರೀತಿ ಮಗುನ ಕೊಲೆ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿದೆ ಸರ್? ಒಂದು ಔಟ್ಸೆಟ್ ನೋಡೋದಕ್ಕೆ ಕುತ್ತಿಗೆ ಇಸಿಕ್ಕಿದ್ದಾರೆ, ಇಲ್ಲಿಗೆಲ್ಲ ಹೊಡೆತ ಬಿದ್ದಿದೆ ಸರ್. ಇಲ್ಲಿ ಅಬ್ಡೋಮನಿಗೆ ಹೊಡೆತ ಬಿದ್ದಿರೋದು 400 ml ಬ್ಲಡ್ ಇದೆ ಅಂತೆ ಸರ್. ಅಲ್ಲಿ ಅಷ್ಟು ಜೋರಾಗಿ ಹೊಡೆತ ಬಿದ್ದಿದೆ. ಒಂದು 5 ವರ್ಷದ ಮಗುಗೆ ಅದು ಯಾವ ಮಾನವೀಯತೆ ಇದೆ ಜನರಿಗೆ ಗೊತ್ತಿಲ್ಲ ನೋಡಿ ಸರ್. ಮಗು ಮೇಲೆ ಏನು ದ್ವೇಷ ಇತ್ತು ಸರ್ ನಿಮ್ಮ ಹೆಂಡತಿಗೆ ಮತ್ತು ಅವರ ಪ್ರಿಯಕರನಿಗೆ? ಸರ್ ಅವನ ಮಕ್ಕಳನ್ನೇ ಬಿಟ್ಟು ಬಂದಿರೋ ನನ್ನ ಮಕ್ಕಳು ನೋಡ್ಕೊಂತೇನೆ ಸರ್. ಅವ್ನು ಫಸ್ಟ್ ಆಫ್ ಆಲ್ ಸರ್ ಅವಳಿಗೆ ನನ್ನ ಕಡೆಯಿಂದ ಏನೇ ವಸ್ತು ಇದ್ರೂ ಅದು ಅವಳಿಗೆ ಬೇಡ ಅಂತೆ ಸರ್. ಅವಳಿಗೆ ಬಣ್ಣದ ವಿಚಾರ ಸರ್. ನನ್ನ ದೊಡ್ಡ ಮಗಳು ಬಂದ್ಬಿಟ್ಟು ಒಳ್ಳೆ ಟೊಮೊಟೊ ಹಣ್ಣು ಇದ್ದಂಗೆ ಇದ್ದಾಳೆ ಸರ್. ಅವಳು ತುಂಬ ಚೆನ್ನಾಗಿದ್ದಾರೆ ಸರ್. ಅವರು ಚಿಕ್ಕ ಪಾಪು ಬಂದ್ಬಿಟ್ಟು ನನ್ನ ಕಾಂಪ್ಲೆಕ್ಷನ್ ಹುಟ್ಟಿದ್ದಾರೆ ಸರ್. ಮೊದಲು ಹೇಳ್ತಾ ಇದ್ಲು, ಪಾಪು ಏನಾರ ಕಪ್ಪು ಹುಟ್ಟಿದ್ರೆ ಅಷ್ಟೇ, ಮತ್ತೆ ನಾನು ನೋಡ್ಕೊಳ್ಳೋದಿಲ್ಲ ಹಂಗೆ ಹಿಂಗೆ ಅಂತ. ನಾನೇನೋ ತಮಾಷೆ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ, ಈ ಥರ ಮಾಡ್ತಾಳೆ ಅನ್ನೋದು ನನ್ನ ಕನ್ಸ್ಮನ್ಸಲ್ಲೂ ಅನ್ಕೊಂಡಿರಲಿಲ್ಲ ಸರ್ ನಾನು. ಈಗ FSL ರಿಪೋರ್ಟ್ ಎಲ್ಲ ಬಂದಿದೆಯಾ, ಕನ್ಫರ್ಮ್ ಆಗಿದೆಯಾ ಸರ್? ಇವಾಗ FSL ಪಾರ್ಷಿಯಲ್ ರಿಪೋರ್ಟ್ ಮಾತ್ರ ಬಂದಿದೆ ಅಂತ ಹೇಳಿದ್ದಾರೆ ಸರ್ ನನಗೆ. ಕೊಲೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ಇವಾಗ ನಮ್ಮ 2 ರಾತ್ರಿ ಹಿಂದ್ಗಡೆಗೆ CI ಗೋವರ್ಧನ್ ಸರ್ ನಾನು ಅದು ಮಾಡ್ತೀನಿ ಬನ್ರಿ ಅಂತ ಕರೆದ್ರು ಸರ್. ಹೋದೆ ನಾನು, ಕೂತು ಪಾಪ ಅವ್ರು ಮಾಡಿ FIR ಮಾಡಿ ಮರ್ಡರ್ ಕೇಸ್ ಅಂತಲೇ ಅವ್ರು FIR ಮಾಡಿಬಿಟ್ಟು ಕೊಟ್ಟಿದ್ದಾರೆ ಸರ್ ಇವಾಗ ನನ್ನ ಕೈಗೆ.